ಅಸಭ್ಯ, ಅಶ್ಲೀಲ, ದುರುಳ, ದುಷ್ಟ, ಕೊಳಕು ಶಾಸಕ ಮುನಿರತ್ನ ನಾಯ್ಡುಗೆ ವಿಧಾನಸೌಧದಲ್ಲಿ ಶಾಸಕರಾಗಿ ಕೂರುವುದಕ್ಕೆ ಯಾವ ಅರ್ಹತೆ, ಯಾವ ಯೋಗ್ಯತೆ ಇದೆ? ಯಾವ ಸಭ್ಯ ಪ್ರಜಾಪ್ರಭುತ್ವ ಇಂತಹ ನೀಚ ಮನಸ್ಥಿತಿಯ ವ್ಯಕ್ತಿಯನ್ನ ಶಾಸಕನಾಗಿ ಒಪ್ಪಿಕೊಳ್ಳುತ್ತೆ? ಒಂದು ವೇಳೆ ಇಂತಹ ಅಸಭ್ಯ, ಅಶ್ಲೀಲ, ನೀಚ, ಕೊಳಕು ಮನಸ್ಥಿತಿಯ ವ್ಯಕ್ತಿಯನ್ನ, ಇಂತಹ ನೀಚನನ್ನ ಶಾಸಕನಾಗಿ ಒಪ್ಪಿಕೊಂಡರೆ ಅಂತಹ ಪ್ರಜಾಪ್ರಭುತ್ವ ಹೇಗೆ ಮೌಲ್ಯಯುತವಾಗಿ ಗುಣಮಟ್ಟದ ವಿಚಾರದಲ್ಲಿ ಒಂದು ಒಳ್ಳೆಯ ಪ್ರಜಾಪ್ರಭುತ್ವವಾಗಿ ಇರಲಿಕ್ಕೆ ಸಾಧ್ಯ? ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಇದೀಗ ಏನು ಬಿಜೆಪಿಯ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಏನು ಜಾತಿ ನಿಂದನೆ ಹಾಗೆ ಜೀವ ಬೆದರಿಕೆ ಕುರಿತಾಗಿ FIR ದಾಖಲಾಗಿದೆ. ಇದೀಗ ಅವರು ಅರೆಸ್ಟ್ ಆಗಿದ್ದಾರೆ ಕೂಡ. ಸೊ ಹೀಗೆ ಅರೆಸ್ಟ್ ಆಗಿರುವಂತಹ ಬಿಜೆಪಿಯ ಶಾಸಕ ಮುನಿರತ್ನ ನಾಯ್ಡುಗೆ ಇದೀಗ ತನ್ನ ಪಕ್ಷ ಬಿಜೆಪಿಯೇ ನೋಟಿಸ್ ಅನ್ನ ಕೊಟ್ಟಿದೆ. ದೃಶ್ಯ ಮಾಧ್ಯಮಗಳಲ್ಲಿ ದಿನಾಂಕ 13/9/2024 ಪ್ರಸಾರವಾಗ್ತಾ ಇರುವಂತೆ ನೀವು ಅವಹೇಳನಕಾರಿ ಮಾತನಾಡಿರುವಂತೆ ಪ್ರಸಾರವಾಗ್ತಾ ಇದೆ. ಈ ತರಹದ ಘಟನೆ ಪಕ್ಷದ ಶಿಸ್ತಿಗೆ ಧಕ್ಕೆಯನ್ನ ಉಂಟು ಮಾಡಿದೆ. ಆದ್ದರಿಂದ ಈ ವಿಷಯಕ್ಕೆ ಸಂಬಂಧಿಸಿದಂತೆ 5 ದಿನಗಳ ಒಳಗಾಗಿ ಬಿಜೆಪಿಯ ಶಿಸ್ತು ಸಮಿತಿಯ ಮುಂದೆ ಸ್ಪಷ್ಟೀಕರಣ ನೀಡಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದೆ ಬಿಜೆಪಿ ಮುನಿರತ್ನ ನಾಯ್ಡುಗೆ. ಸೊ ಇದೀಗ ಏನು ಬಿಜೆಪಿ ನೋಟಿಸ್ ಅನ್ನ ಕೊಟ್ಟಿದೆ ಮುನಿರತ್ನ ನಾಯ್ಡುಗೆ, ಆ ಪ್ರಕಾರ ನೋಡಿದ್ರೆ ಹರಕುಬಾಯಿಯ ಕೊಳಕು ಮನಸ್ಥಿತಿಯ ಶಾಸಕ ಮುನಿರತ್ನ ವಿರುದ್ಧ ಬಿಜೆಪಿ ಶಿಸ್ತು ಕ್ರಮವನ್ನ ಕೈಗೊಳ್ಳುತ್ತಾ, ಪಕ್ಷದಿಂದಲೇ ಉಚ್ಚಾಟನೆ ಮಾಡುತ್ತಾ ಎನ್ನುವಂಥದ್ದು ಇದೀಗ ಪ್ರಶ್ನೆ. ಹಾಗಾದ್ರೆ ಬಿಜೆಪಿಯ ಈ ಕೊಳಕು ಮನಸ್ಥಿತಿಯ ಧನಪಿಶಾಚಿಯಂತೆ ವರ್ತನೆ ಮಾಡ್ತಾ ಇರುವಂತಹ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳುತ್ತಾ, ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡುತ್ತಾ, ಶಾಸಕ ಸ್ಥಾನದಿಂದಲೂ ಕೂಡ ಮುನಿರತ್ನ ನಾಯ್ಡುನಿಂದ ಬಿಜೆಪಿ ರಾಜೀನಾಮೆಯನ್ನ ಕೊಡ್ಸತ್ತ, ಲಂಚದ ಹಣಕ್ಕೆ ಬೇಡಿಕೆ ಇಟ್ಟದ್ದು ಅಲ್ಲದೆ ಮಹಿಳೆಯರ ಕುರಿತಾಗಿ ಅಷ್ಟೊಂದು ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಈ ಶಾಸಕನನ್ನ ತನ್ನ ಪಕ್ಷದಲ್ಲೇ ಇರೋದಕ್ಕೆ ಒಪ್ಕೊಳ್ಳುತ್ತಾ ಬಿಜೆಪಿ ಪಕ್ಷ. ಹೇಳಿ ಕೇಳಿ ಬಿಜೆಪಿ ಶಿಸ್ತಿನ ಪಕ್ಷ. ಸೊ ಇಂತಹ ಶಿಸ್ತಿನ ಪಕ್ಷದಲ್ಲಿ ಇಂತಹ ಒಬ್ಬ ಶಾಸಕನನ್ನ ಹೇಗೆ ಒಪ್ಕೊಳ್ಳುತ್ತೆ ರಾಜ್ಯ ಬಿಜೆಪಿ ಅನ್ನೋದೇ ಇದೀಗ ಪ್ರಶ್ನೆ. ಮಹಿಳೆಯರು ಅಂದ್ರೆ ದೇವತೆಗಳು, ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎನ್ನುವಂತಹ ಮಾತನ್ನ ಆಗಾಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದಿಯಾಗಿ ಬಿಜೆಪಿಯ ಹಲವಾರು ನಾಯಕರು ಹೇಳ್ತಾನೆ ಬಂದಿದ್ದಾರೆ. ಅದರ ಜೊತೆಗೆ ನಾರಿ ಶಕ್ತಿಯ ಬಗ್ಗೆ ಉದ್ದುದ್ದ ಭಾಷಣಗಳನ್ನು ಕೂಡ ಬಿಗಿದ್ದಾರೆ ಬಿಜೆಪಿಯ ಹಲವು ಪ್ರಮುಖ ನಾಯಕರು. ಆದ್ರೆ ಇಂತಹ ಮಹಿಳೆಯರ ಬಗ್ಗೆನೆ ಕೊಳಕು ಮಾತಿನಿಂದ ನಿಂದನೆ ಮಾಡಿರುವಂತಹ ಈ ಕೊಳಕು ಮನಸ್ಥಿತಿಯ ಬಿಜೆಪಿಯ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುವಂತಹ ಧಮ್ಮು ತಾಕತ್ತು ಪಕ್ಷದ ನಾಯಕರಿಗೆ ಇದೆಯಾ? ಕರ್ನಾಟಕದ ಬಿಜೆಪಿ ನಾಯಕರಲ್ಲಿ ದಮ್ಮು ತಾಕತ್ತನ್ನ ತುಂಬಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕಾಮನ್ ಮ್ಯಾನ್ CM ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು. ಸೊ ಬಸವರಾಜ ಬೊಮ್ಮಾಯಿ ಅವರು ದಮ್ಮು ತಾಕತ್ತನ್ನು ತುಂಬ್ತಾರೆ ಬಿಜೆಪಿಯ ನಾಯಕರಲ್ಲಿ, ದಮ್ಮು ತಾಕತ್ತು ಅಂತೇಳಿ. ಆ ದಮ್ಮು ತಾಕತ್ತು ಮುನಿರತ್ನ ನಾಯ್ಡು ವಿಚಾರದಲ್ಲಿ ಬಿಜೆಪಿಯವರು ತೋರಿಸ್ಬೇಕು. ಇದ್ದರೆ ದಮ್ಮು ತಾಕತ್ತು ಇದ್ದರೆ ತೋರಿಸ್ಬೇಕು. ಆದರೆ ತೋರಿಸ್ತಾರ? ಅದೇ ಪ್ರಶ್ನೆ. ಬಿಜೆಪಿಯ ಈಗಿನ ಅಗ್ರಗಣ್ಯ ನಾಯಕರು, ಮೇರುಪಂಥೀಯ ನಾಯಕರು ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರು ನೀಡಿದ ಕೂಡಲೇ ವಿಚಾರಣೆ ಮಾಡದೆ, ನೋಟಿಸ್ ನೀಡದೆ ಬಂಧಿಸಲಾಗಿದೆ. ಇಲ್ಲಿ ಆತುರದ ಕ್ರಮವಾಗಿದ್ದು ಏಕಾಏಕಿ ಬಂಧನವಾಗಿದೆ. ರಾಜರಾಜೇಶ್ವರಿ ನಗರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಲೀಡ್ ಬಂದಿದ್ದರಿಂದ ಈ ಬಂಧನಕ್ಕೆ ಮುಖ್ಯ ಕಾರಣ. ಧ್ವನಿ ಮುದ್ರಣವನ್ನು FSLಗೆ ಕಳುಹಿಸಿ ತನಿಖೆ ಮಾಡಿ ಬಳಿಕ ಕ್ರಮ ಕೈಗೊಂಡಿದ್ದರೆ ನಾವ್ಯಾರು ಮಾತನಾಡುತ್ತಿರಲಿಲ್ಲ ಅಂತೇಳಿ ಸಾಮ್ರಾಟ್ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಶೋಕ್ ಗೃಹ ಸಚಿವರಾಗಿದ್ದಂಥವರು. ಗಂಭೀರ ಪ್ರಕರಣಗಳಲ್ಲಿ FIR ದಾಖಲಾದ ತಕ್ಷಣ ಇಮಿಡಿಯೇಟ್ ಅರೆಸ್ಟ್ ಆಗುತ್ತೆ ವಿದೌಟ್ ಎನಿ ವಾರಂಟ್. ಆರ್ ಅಶೋಕ್ ಗೃಹ ಸಚಿವರಾಗಿದ್ದಂಥವರು. ಮುನಿರತ್ನ ನಾಯ್ಡು ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಬಹುತೇಕ ಎಲ್ಲವೂ ಕೂಡ ಮೋರ್ ದೆನ್ ಅಪ್ ಟು 7 years ವರೆಗೆ ಪನಿಷ್ಮೆಂಟ್ ಇರುವಂತಹ ಕೇಸುಗಳಿದ್ದಾವೆ, ಅದರಲ್ಲಿ ಸೆಕ್ಷನ್ಗಳಿದ್ದಾವೆ. ಗಂಭೀರ ಸ್ವರೂಪದ ಪ್ರಕರಣಗಳು ದಾಖಲಾಗಿರುವಂಥದ್ದು. ಆಮೇಲೆ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆಯ ಪ್ರಕರಣದಲ್ಲಿ ಪೊಲೀಸರು ಆ ಆಡಿಯೋವನ್ನು FSLಗೆ ಕಳುಹಿಸಿ ಅದಾದ್ಮೇಲೆ ಅದನ್ನ ಅಶೋಕ್ ಅವರಿಗೆ ಮನವರಿಕೆ ಮಾಡುವ ರೀತಿಯಲ್ಲಿ ನಮ್ಮ ಪಕ್ಷದ ಶಾಸಕ ಇಂತಹ ಕೆಟ್ಟ ಕೆಲಸ, ಕಚಿಡ ಕೆಲಸ ಮಾಡಿದ, ನಾಲಾಯಕ ಕೆಲಸ ಮಾಡಿದಾನೆ ಅಂತೇಳಿ ಕನ್ಫರ್ಮ್ ಮಾಡಿ ಅರೆಸ್ಟ್ ಮಾಡೋದಾದ್ರೆ ಮತ್ತೆ ಪೊಲೀಸ್ ವ್ಯವಸ್ಥೆ ಯಾಕೆ ಬೇಕು? FSL ವರದಿ ಬರೋದಕ್ಕಿಂತ ಮುಂಚೆನೆ ಜಸ್ಟ್ ಫ್ಯೂ ಅವರ್ಸ್ ಇದ್ದಿದ್ರೆ ಅವರು ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿ ತಲೆಮರೆಸ್ಕೊಳ್ತಾ ಇದ್ರಲ್ವಾ? ಖಂಡಿತವಾಗಿಯೂ ಲತಾ, ಇವತ್ತು ಅವರು ಹೋಗ್ತಾ ಇದ್ದಿದ್ದೇ ಆಂಧ್ರ ಪ್ರದೇಶಕ್ಕೆ.
ಹೋಗ್ತಾ ಇದ್ದಿದ್ದೆ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಿದ್ರೆ ಕರ್ನಾಟಕದ ಪೊಲೀಸರಿಗೂ ಕೂಡ ಬಂಧನ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಒಕ್ಕಲಿಗ ಮಹಿಳೆಯರು ಮತ್ತು ದಲಿತರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುವಂತಹ ಇಂತಹ ನಾಲಾಯಕ ಮುನಿರತ್ನ ನಾಯ್ಡು ಹಾಗಾದ್ರೆ ತನ್ನ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಬಗ್ಗೆ ಇನ್ನೆಷ್ಟು ಕೆಟ್ಟದಾಗಿ ಯೋಚನೆ ಮಾಡಿರ್ಬೋದು. ಒಬ್ಬ ಶಾಸಕನಾಗಿರುವವನಿಗೆ ಬಾಯಿ ಕೈ ಶುದ್ಧ ಇರಬೇಕು. ಶುದ್ಧ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಮುನಿರತ್ನ ನಾಯ್ಡು ಬೆಸ್ಟ್ ಎಕ್ಸಾಂಪಲ್. ಸೊ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಒಬ್ಬ MLA ಅಂತ ಹೇಳಿದ್ರೆ ಕ್ಷೇತ್ರದಲ್ಲಿರುವಂಥ ಮಹಿಳಾ ಮತದಾರರ ಬಗ್ಗೆ ಈ ಪುಣ್ಯಾತ್ಮ ಏನೆಲ್ಲ ಯೋಚನೆಯನ್ನು ಮಾಡಿರ್ಬೋದು. ಜೊತೆಗೆ ಕ್ಷೇತ್ರದಲ್ಲಿರುವಂತಹ ಒಕ್ಕಲಿಗರ ಬಗ್ಗೆ, ಒಕ್ಕಲಿಗ ತಾಯಿ ಬಗ್ಗೆ ಮಾತಾಡಿದ್ದಾರೆ ಮುನಿರತ್ನ ನಾಯ್ಡು. ಒಕ್ಕಲಿಗ ತಾಯಿ ಬಗ್ಗೆ ಮುನಿರತ್ನ ನಾಯ್ಡು ಏನು ಯೋಚನೆ ಮಾಡಿರ್ಬೋದು ಹಾಗಾದ್ರೆ ಮುನಿರತ್ನ ನಾಯ್ಡು? RR ನಗರದಲ್ಲಿರುವಂಥ ಕ್ಷೇತ್ರದಲ್ಲಿರುವಂತಹ ಒಕ್ಕಲಿಗರ ಬಗ್ಗೆ, ಒಕ್ಕಲಿಗ ಮಹಿಳೆಯರ ಬಗ್ಗೆ ಏನು ಯೋಚನೆ ಮಾಡಿರ್ಬೋದು? ಎಷ್ಟು ಕಚಡಾ ಮನಸ್ಥಿತಿಯಲ್ಲಿ ಯೋಚನೆ ಮಾಡಿರ್ಬೋದು ಈತ ದಿನ. ದಲಿತರ ಬಗ್ಗೆ ಇನ್ನೆಷ್ಟು ಕೊಳಕು ಯೋಚನೆಯನ್ನ ಮಾಡಿರ್ಬೋದು. ಆತ ಆಡಿಯೋದಲ್ಲಿ ಹೇಳ್ತಾರೆ ಶಾಸಕರು, ಆ ದಲಿತನ ಜೊತೆ ಹೋಗಿ ಯಾಕೆ ಸೇರ್ಕೋತೀಯ ಅಂತ ಹೇಳಿ. ಅಂದ್ರೆ ಅದು ಮನಸ್ಸಿನಲ್ಲಿ ಇರೋದಕ್ಕೆ ಆ ಮಾತುಗಳು ಬರ್ತಾ ಇರುವಂಥದ್ದು, ಮನಸ್ಸಿನಲ್ಲಿ ಇರೋದಕ್ಕೆ. ಸೊ ಇಂತಹ ಒಬ್ಬ ಶಾಸಕ, ನಾಲಾಯಕ ಶಾಸಕ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಯಾಕೆ ಬೇಕು? ಯಾಕೆ ಇರಬೇಕು ವಿಧಾನಸೌಧದ ಒಳಗಡೆ, ವಿಧಾನಸಭೆಯಲ್ಲಿ ಯಾಕೆ ಇರಬೇಕು? ಆಮೇಲೆ ಮುನಿರತ್ನ ನಾಯ್ಡು ಈ ಆಡಿಯೋ ಎಲ್ಲ ವೈರಲ್ ಆಗಿ ಬಹಿರಂಗಗೊಂಡು FIR ಆದಮೇಲೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 2 ಸಮುದಾಯ ಸೇರಿ ನನ್ನನ್ನು ಮುಗಿಸಲು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂಥೇಳಿ ಒಕ್ಕಲಿಗರು ಮತ್ತು ದಲಿತರ ವಿರುದ್ಧನೇ ಹೇಳಿಕೆ ಕೊಟ್ಟಿರುವಂಥದ್ದು. ಒಕ್ಕಲಿಗರು ಮತ್ತು ದಲಿತರಿಗೆ ಮುನಿರತ್ನ ನಾಯ್ಡು ವಿರುದ್ಧ ಯಾಕೆ ದ್ವೇಷ ಇರುತ್ತೆ? ದ್ವೇಷನೇ ಇಲ್ಲ. ಹಂಗೆ ನೋಡಕ್ಕೆ ಹೋದ್ರೆ ಮುನಿರತ್ನ ನಾಯ್ಡುನೇ ಆ 2 ಸಮುದಾಯವನ್ನ, ಆ 2 ಸಮುದಾಯದ ಮಹಿಳೆಯರ ಬಗ್ಗೆ, ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ ಬಹುಶಃ ಮುನಿರತ್ನ ನಾಯ್ಡು ಆಸ್ ಎ MLA ಆ ಗುತ್ತಿಗೆದಾರ ಸಹಿಸ್ಕೊಂಡು ಸುಮ್ಮನಿದ್ದ ಅಂತ ಅನ್ಸುತ್ತೆ. ಬೇರೆಯವರಾಗಿದ್ರೆ ಪರಿಸ್ಥಿತಿಗಳೇ ಬೇರೆ ಇರ್ತಿತ್ತೇನೋ, ಖಂಡಿತ ಬೇರೆ ಇರ್ತಿತ್ತು. ಬಿಕಾಸ್ ಆ ಆಡಿಯೋದಲ್ಲಿರುವಂತಹ ಮಾತುಗಳನ್ನು ಕೇಳಿದ್ರೆ ಸಿಟ್ಟು ಉಕ್ಕಿ ಸ್ಫೋಟಗೊಳ್ಳುತ್ತೆ. ಅಂತಹ ಕಚಡ ಲೆವೆಲ್ನ ಮಾತುಗಳನ್ನು ಮುನಿರತ್ನ ನಾಯ್ಡು ಹೇಳಿದಾನೆ ಅಲ್ಲಿ, ಒಬ್ಬ MLA. ಅಕ್ಷಯ್, ನೀವು ಹೇಳ್ತಾ ಇದ್ರಲ್ಲ ಕ್ಷೇತ್ರದ ಮಹಿಳಾ ಮತದಾರರ ಬಗ್ಗೆ ಏನ್ ಅನ್ಕೊಂಡಿರಬಹುದು ಈ ಮುನಿರತ್ನ ನಾಯ್ಡು ಅಂತ. ಬಹುಶಃ ಒಂದು ಕಾಲದ ಅವರ ಆಪ್ತ ಯಾರು ವೇಲು ನಾಯ್ಕರ್ ಇದ್ದಾರೆ, ಅವರನ್ನ ಕೇಳಿದ್ರೆ ಗೊತ್ತಾಗಬಹುದು. ಯಾಕಂದ್ರೆ ವೇಲು ನಾಯ್ಕರ್ ಇತ್ತೀಚೆಗಷ್ಟೇ ಈ ಮುನಿರತ್ನ ನಾಯ್ಡು ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಮಹಿಳೆಯರು ಅವರ ಆಫೀಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಹನಿ ಟ್ರ್ಯಾಪರ್ಸ್, ಆಂಟಿಯರು ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ ಮುನಿರತ್ನ ಅವರ ಆಫೀಸ್ನಲ್ಲಿ ಎನ್ನುವಂತಹ ಆರೋಪ ಎಲ್ಲ ಮಾಡಿದ್ರು ಈ ವೇಲು ನಾಯ್ಕರ್. ಬಹುಶಃ ಅವ್ರನ್ನ ಕೇಳಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ ಅನ್ಸುತ್ತೆ. ಸೊ ಕಮಿಂಗ್ ಟು ದಿ ಪಾಯಿಂಟ್, ಇತ್ತೀಚೆಗಷ್ಟೇ CM ಸಿದ್ದರಾಮಯ್ಯನವರ ವಿರುದ್ಧ ಮುಡಾ ವಿಚಾರದಲ್ಲಿ ಆರೋಪವನ್ನು ಹೊರಿಸಿ ಆ ಮೂಲಕ ಸಿದ್ದರಾಮಯ್ಯ ಸರ್ಕಾರವನ್ನು ಪತನಗೊಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನ ಕೈಗೊಂಡಿದ್ದ JDS ಹಾಗೆ JDSನ ಮಿತ್ರ ಪಕ್ಷ BJPಯ ಅಸ್ತ್ರಕ್ಕೆ ಇದೀಗ ಪ್ರತಿ ಅಸ್ತ್ರವಾಗಿ ಮುನಿರತ್ನ ಪ್ರಕರಣ ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು. ಸೊ ಇದನ್ನೇ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡಿದೆ ರಾಜ್ಯ ಕಾಂಗ್ರೆಸ್. ಈ ವಿಚಾರವಾಗಿ CM ಸಿದ್ದರಾಮಯ್ಯನವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಮುನಿರತ್ನ ಕುರಿತಾಗಿ. ಬಾಯಿ ತೆಗೆದರೆ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಭಾಷಣ ಬಿಗಿಯುವ BJP ನಾಯಕರೇ, ಮೊದಲು ಗಬ್ಬೆದ್ದು ನಾರ್ತಾ ಇರುವ ನಿಮ್ಮ ಶಾಸಕ ಮುನಿರತ್ನ ಅವರ ಬಾಯಿಯನ್ನ ಶುದ್ಧ ಮಾಡಿ ನಂತರ ಊರಿಗೆ ಬುದ್ಧಿ ಹೇಳಿ. BJPಯವರ ಹಿಂದೂ ನಾವೆಲ್ಲ ಒಂದು ಎಂಬ ಘೋಷವಾಕ್ಯ ಬರೀ ಚುನಾವಣಾ ಕಾಲಕ್ಕಷ್ಟೇ ಸೀಮಿತ. ಚುನಾವಣೆ ಮುಗಿದ್ರೆ ಈ ನಾಡಿನ ದಲಿತರು ಶೋಷಿತರನ್ನ ಅವರು ಹಿಂದೂವಾಗಿ ತಮ್ಮಲ್ಲಿ ಒಬ್ಬನಾಗಿ ಕಾಣೋದಿಲ್ಲ. ಈ ಸಮುದಾಯಗಳ ಬಗ್ಗೆ BJP ನಾಯಕರ ಮನಸ್ಸಲ್ಲಿ ತುಂಬಿರುವಂತಹ ದ್ವೇಷ, ಅಸೂಯೆ, ಅಸಹನೆಗೆ ಮುನಿರತ್ನ ಬಾಯಿಂದ ಉದುರಿದ ಅಣಿಮುತ್ತುಗಳು ಸಾಕ್ಷಿ. ವೈರಲ್ ಆಗಿರುವ ಆಡಿಯೋದಲ್ಲಿ ಮುನಿರತ್ನ ಅವರು ದಲಿತ ಮತ್ತು ಒಕ್ಕಲಿಗ ಸಮುದಾಯವನ್ನ ಅತ್ಯಂತ ಅಶ್ಲೀಲವಾಗಿ ಮನಸೋ ಇಚ್ಛೆ ನಿಂದಿಸಿದ್ದಾರೆ. ಆತನಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಕೊನೆಗೆ ಹಣ ನೀಡದಿದ್ದರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಇವೆಲ್ಲವೂ ಅತ್ಯಂತ ಗಂಭೀರ ಸ್ವರೂಪದ ಅಪರಾಧಗಳಾಗಿವೆ. 40% ಕಮಿಷನ್ ಸರ್ಕಾರ ತೊಲಗಿದ್ರೂ ಕೂಡ ಅದರಿಂದ ಹುಟ್ಟಿಕೊಂಡಿರುವ ರಕ್ತ ಬೀಜಾಸುರರು ಉಳಿದಿದ್ದಾರೆ.
ಈಗ ನಾವು ಕೈಗೆತ್ತಿಕೊಂಡಿರುವ ಸ್ವಚ್ಛತಾ ಅಭಿಯಾನದಲ್ಲಿ ಈ ಹೊಲಸನ್ನ ಎಲ್ಲಿ ಇಡಬೇಕು ಅಲ್ಲಿಗೆ ಖಂಡಿತ ತಲುಪಿಸ್ತೇವೆ ಎನ್ನುವಂತಹ ಪೋಸ್ಟ್ ಅನ್ನು ಸಿದ್ದರಾಮಯ್ಯನವರು ಹಾಕಿದ್ದಾರೆ. ಅದರ ಜೊತೆಗೆ ಮಾಧ್ಯಮದ ಮುಂದೆ ನಿಂತು ರಾಜ್ಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಉಪದೇಶ ಕೊಡುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ R ಅಶೋಕ್ ಅವರಿಗೆ ತಮ್ಮದೇ ಗೂಂಡಾ ಪ್ರವೃತ್ತಿಯ ಶಾಸಕ ಮುನಿರತ್ನ ಎದುರು ನಿಂತು ಮಾತನಾಡುವ ಧೈರ್ಯ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈಗ ಬಿಜೆಪಿ ನಾಯಕರಿಗೆ ಉಳಿದಿರೋದು ಎರಡೇ ದಾರಿ. ಒಂದು, ಮುನಿರತ್ನ ಅವರ ಹೇಳಿಕೆಗೆ ಬೆಂಬಲ ಕೊಟ್ಟು ತಾವು ದಲಿತ ವಿರೋಧಿಗಳು ಅಂತ ಒಪ್ಕೊಳ್ಳೋದು, ಇಲ್ಲವೇ ನಾಡಿನ ದಲಿತ ಸಮುದಾಯದವರ ಬಳಿ ಬಹಿರಂಗವಾಗಿ ಕ್ಷಮೆ ಕೇಳಿ ಮುನಿರತ್ನ ಅವರನ್ನ ಪಕ್ಷದಿಂದ ಹೊರದಬ್ಬೋದು. ಸೊ ಎರಡೇ ಆಪ್ಷನ್ ಉಳಿದಿರೋದು ರಾಜ್ಯ ಬಿಜೆಪಿಗೆ ಅಂತ CM ಸಿದ್ದರಾಮಯ್ಯನವರು ಕಟುವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಪೋಸ್ಟ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ, ಒಕ್ಕಲಿಗ ಸಮುದಾಯ ಅಂದ್ರೆ ಮೊದಲು ನೆನಪಾಗೋದು ನಮಗೆ ದೇವೇಗೌಡ ಆ್ಯಂಡ್ ಫ್ಯಾಮಿಲಿ. ಅದರಲ್ಲಿ ಪ್ರಮುಖವಾಗಿ ನಮಗೆ ಫಸ್ಟ್ ನೆನಪಾಗೋದು ಕುಮಾರಸ್ವಾಮಿ ಅವರು, ಮಣ್ಣಿನ ಮಗನ ಮಗ ಕುಮಾರಸ್ವಾಮಿ. ಆದರೆ ಕುಮಾರಸ್ವಾಮಿಯವರು ಮುನಿರತ್ನ ಕುರಿತಾಗಿ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸೊ ಅದೇ ರೀತಿ ಬಿಜೆಪಿಯಲ್ಲಿರುವಂತಹ ದಲಿತ ನಾಯಕ ಕೂಡ ಈ ಮುನಿರತ್ನ ವಿರುದ್ಧ ಮಾತನಾಡುವಂತಹ ಧೈರ್ಯವನ್ನ ತೋರಿಲ್ಲ. ದಲಿತ ನಾಯಕ ಅಂದ್ರೆ ದಟ್ ರೆಫರ್ಸ್ ಟು ಅಗೇನ್ ಛಲವಾದಿ ನಾರಾಯಣ ಸ್ವಾಮಿ ಅವರು. ಆದ್ರೆ ಇದೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೆಲ ದಿನಗಳ ಹಿಂದಷ್ಟೇ ಖರ್ಗೆ ಕುಟುಂಬಕ್ಕೆ ಸೇರಿದ ಟ್ರಸ್ಟ್ ಒಂದಕ್ಕೆ ಸರ್ಕಾರ ಭೂಮಿಯನ್ನ ಮಂಜೂರು ಮಾಡಿದೆ ಎನ್ನುವಂತಹ ಆರೋಪ ಏನು ಕೇಳಿ ಬಂದಿತ್ತು. ಆ ಆರೋಪದಲ್ಲಿ ಬಿಜೆಪಿ ಪಕ್ಷದವರು ಏನ್ ಮಾಡಿದ್ರು, ಇದೇ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಎತ್ತಿ ಕಟ್ಟುವಂತಹ ಪ್ರಯತ್ನ ಮಾಡಿತ್ತು. ಸೊ ಇಲ್ಲಿ ನೋಡಿ, ಈ ಛಲವಾದಿ ನಾರಾಯಣ ಸ್ವಾಮಿ ಅವರು ದಲಿತ ಕಮ್ಯುನಿಟಿಗೆ ಸೇರಿದಂತಹ ಬಿಜೆಪಿಯ ನಾಯಕ, ಹಾಗೆ ಖರ್ಗೆ ಫ್ಯಾಮಿಲಿಯವರು ಕೂಡ ದಲಿತ ಸಮುದಾಯಕ್ಕೆ ಸೇರಿದಂಥವರು. ಸೊ ಅಲ್ಲಿಗೆ ಬಿಜೆಪಿಯ ಒಡೆದು ಆಳುವ ನೀತಿ ಏನಿದೆ, ದಲಿತರ ಮೇಲೆಯೇ ಎತ್ತಿ ಕಟ್ಟುವಂತಹ ಪ್ರಯತ್ನವನ್ನ ಮಾಡಿದ್ರು ಬಿಜೆಪಿಯ ನಾಯಕರು. ಆದ್ರೆ ಇದೀಗ ಬಿಜೆಪಿಯ ಶಾಸಕನೇ ದಲಿತರ ಕುರಿತಾಗಿ ಕೊಟ್ಟಿರುವಂತಹ ಹೇಳಿಕೆಯ ವಿಚಾರವಾಗಿ ಬಿಜೆಪಿಯ ಆದ್ರೆ ಇದೇ ದಲಿತ ಸಮುದಾಯಕ್ಕೆ ಸೇರಿದಂತಹ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣ ಸ್ವಾಮಿ ತುಟುಕ್ ಪಿಟಿಕ್ ಅಂತ ಇಲ್ಲ. ಲತಾ, ಛಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಒಂದು ದಿನ RSSನ ಚಡ್ಡಿಯನ್ನು ಹೊತ್ತು ಮೆರವಣಿಗೆ ಮಾಡ್ತಾರೆ, ಕಾಂಗ್ರೆಸ್ನ ಟೀಕೆಗೆ ವಿರುದ್ಧವಾಗಿ. ಸೊ ಅಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮ ಸಮುದಾಯ, ದಲಿತ ಸಮುದಾಯ ಆಸ್ ಎ ಹೋಲ್, ತಮ್ಮ ಸಮುದಾಯದ ಬಗ್ಗೆ ಬಿಜೆಪಿಯ ಶಾಸಕ, ನಾಲಾಯಕ ಶಾಸಕ ಮುನಿರತ್ನ ನಾಯ್ಡು ಕಚಡ ಮಾತುಗಳನ್ನಾಗಿ ಆಡಿ ತಾಯಿ, ಹೆಂಡತಿ, ಇಡೀ ಫ್ಯಾಮಿಲಿಯವ್ರನ್ನೆಲ್ಲ ಬಾಯಿಗೆ ಬಂದಂತೆ ಅತ್ಯಂತ ಕೊಳಕು ಭಾಷೆಯಿಂದ ಬೈದರೂ ಕೂಡ ಆ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮಾತಾಡೋದು ಕೂಡ ಛಲವಾದಿ ನಾರಾಯಣ ಸ್ವಾಮಿ ಬಾಯಿ ಬಿಟ್ಟಿಲ್ಲ. ಲತಾ ಆರಂಭದಲ್ಲೇ ಹೇಳಿದ್ರು, ಮಣ್ಣಿನ ಮಗನ ಮಗ HD ಕುಮಾರಸ್ವಾಮಿ. HD ಕುಮಾರಸ್ವಾಮಿ ಅವರಿಗೆ ಯಾವ ಊರಲ್ಲಿ ಏನೇ ಆದರೂ ಪಿನ್ ಟು ಪಿನ್ ಮಾಹಿತಿ ಇರುತ್ತೆ. ನೀವು ಅವರ ಸುದ್ದಿಗೋಷ್ಠಿಯನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಡೀಟೇಲ್ ಆಗಿ ಹೇಳ್ತಾರೆ ಅಂತೇಳಿ. ಅಂತಹ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾನು ಕೂಡ ಬೆಳಗ್ಗೆಯಿಂದ ಈ ಬಗ್ಗೆ ಸುದ್ದಿ ನೋಡ್ತಾ ಇದ್ದೀನಿ, ಆದರೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನನ್ನ ಹತ್ರ ಯಾಕೆ ಕೇಳ್ತೀರಿ, ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಮಾಜಿ ಪ್ರಧಾನಿ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. HD ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟು. ಸುದ್ದಿ ನೋಡಿದ ಮೇಲೆ ವಿಷಯ ಗೊತ್ತಾಗಲೇಬೇಕಲ್ಲ ಕುಮಾರಸ್ವಾಮಿ ಅವರಿಗೆ. ಬಟ್ ಕುಮಾರಸ್ವಾಮಿ ಅವರಿಗೆ ವಿಷಯ ಗೊತ್ತಾಗಿಲ್ಲ. ಬಟ್ ಬೇರೆಯವರ ವಿಚಾರ ಎಲ್ಲ ಗೊತ್ತಾಗುತ್ತೆ ಕುಮಾರಸ್ವಾಮಿ ಅವರಿಗೆ. ಸಿದ್ದರಾಮಯ್ಯ ಎಲ್ಲಿ ಹೋದರು, ಏನು ಮಾಡಿದ್ರು, ಸಿದ್ದರಾಮಯ್ಯನವರ ಆಫೀಸ್ನಲ್ಲಿ ಯಾರು ಎಷ್ಟು ಗಂಟೆಗೆ ಏನು ಮಾಡ್ತಾಯಿದ್ರು, ಇವೆಲ್ಲ ಡೀಟೇಲ್ ಇರುತ್ತೆ ಕುಮಾರಸ್ವಾಮಿಗೆ. ಆದರೆ ತಮ್ಮ ಸಮುದಾಯದ ಮಹಿಳೆಯ ಬಗ್ಗೆ ಅತ್ಯಂತ ಕೇವಲವಾಗಿ, ಕಚಡವಾಗಿ ಒಬ್ಬ ನಾಲಾಯಕ MLA ಮಾತಾಡದಂಥ ಮಾತಿನ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ. ಮುನಿರತ್ನ ನಾಯ್ಡು ಅವರು ಬರೀ ರಾಜಕಾರಣಿ ಮಾತ್ರ ಅಲ್ಲ, ಶಾಸಕ ಮಾತ್ರ ಅಲ್ಲ, ಬದಲಾಗಿ ಚಿತ್ರರಂಗದಲ್ಲಿ ಹಲವಾರು ವರ್ಷಗಳಿಂದ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡಂತಹ ವ್ಯಕ್ತಿ. ಸಾಕಷ್ಟು ಹೈ ಬಜೆಟ್ ಮೂವಿಗಳನ್ನು ಕೂಡ ತೆಗೆದಿದ್ದಾರೆ. ಅದರಲ್ಲಿ ಕೆಲ ವರ್ಷಗಳ ಹಿಂದೆ ರಿಲೀಸ್ ಆದಂತಹ ಕುರುಕ್ಷೇತ್ರ ಮೂವಿ ಕೂಡ ಒಂದು. ಅದರಲ್ಲಿ ಕುಮಾರಸ್ವಾಮಿ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಅಭಿಮನ್ಯುವಿನ ಪಾತ್ರವನ್ನು ಮಾಡಿದ್ರು. ಆದರೆ ಇದೇ ಕಾಕತಾಳೀಯವೆಂಬಂತೆ ಕುರುಕ್ಷೇತ್ರ ಮೂವಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಪ್ರಕರಣವೊಂದರಲ್ಲಿ ಆರೋಪಿ ನಂಬರ್ 2 ಆಗಿ ಬಳ್ಳಾರಿ ಜೈಲನ್ನ ಸೇರಿದ್ದಾರೆ. ಆದ್ರೆ ಇದೀಗ ಇದೇ ಮೂವಿಯ ನಿರ್ಮಾಪಕ ಮುನಿರತ್ನ ಅವರ ಸರದಿ.
ಮುನಿರತ್ನ ನಾಯ್ಡು ಪ್ರಕರಣ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಬಿಜೆಪಿಯಲ್ಲಿರುವ ಒಕ್ಕಲಿಗ ಹಾಗೂ ದಲಿತ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದೆ. ದಲಿತರ ಮಹಿಳೆಯರ ಘನತೆಗೆ ಚ್ಯುತಿ ಬಂದರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಗುತ್ತಿಗೆದಾರ ಚೆಲುವರಾಜು ಅವರಿಗೆ ಜೀವ ಬೆದರಿಕೆ ಹಾಕಿ ನಿಂದಿಸಿದ್ದ ಬಿಜೆಪಿ ಶಾಸಕ ಮುನಿರತ್ನರನ್ನು ಬಂಧಿಸುವ ಮುಖಾಂತರ ನಮ್ಮ ಸರ್ಕಾರ ದಲಿತ ಹಾಗೂ ಮಹಿಳಾ ವಿರೋಧಿಗಳ ಬಗೆಗೆ ಇರುವ ನಮ್ಮ ಶೂನ್ಯ ಸಹಿಷ್ಣುತೆಯನ್ನು ನಿರೂಪಿಸಿದೆ. ಬಿಜೆಪಿಯ ಶಾಸಕ ಮುನಿರತ್ನ ಒಕ್ಕಲಿಗ ಮಹಿಳೆಯರ ಬಗ್ಗೆ ಅತ್ಯಂತ ಕೀಳುಮಟ್ಟದ ಮಾತುಗಳನ್ನು ಆಡಿದರೂ ಕೂಡ ತುಟಿಬಿಚ್ಚದ ಎಚ್.ಡಿ. ಕುಮಾರಸ್ವಾಮಿ, ಆರ್. ಅಶೋಕ, ಸಿ.ಟಿ. ರವಿ, ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಅವರುಗಳು ಸಮುದಾಯದ ಹಿತ ಕಾಯುತ್ತಾರೆಯೇ? ಮಹಿಳಾ ಸಮುದಾಯದ ಬಗ್ಗೆ ತುಚ್ಛವಾಗಿ ಮಾತನಾಡಿರುವ ಶೋಭಾ ಕರಂದ್ಲಾಜೆ, ಶಶಿಕಲಾ ಜೊಲ್ಲೆ, ಮಾಳವಿಕಾ ಅವಿನಾಶ್ ಮುನಿರತ್ನರ ಬಗ್ಗೆ ಕನಿಷ್ಠ ಪ್ರತಿರೋಧ ತೋರದಿರುವುದೇಕೆ? ಇವರಿಗೆ ಮಹಿಳಾ ಸಮುದಾಯದ ಪ್ರತಿನಿಧಿ ಎನಿಸಿಕೊಳ್ಳುವುದಕ್ಕೆ ಅರ್ಹತೆ ಇದೆಯೇ? ಅದೇ ಮುನಿರತ್ನ ದಲಿತರ ಗೌರವಕ್ಕೆ ಘನತೆಗೆ ಮಸಿ ಬಳಿಯುವಂತೆ ಮಾತನಾಡಿದ್ದರು. ಗೋವಿಂದ ಕಾರಜೋಳ, ಛಲವಾದಿ ನಾರಾಯಣಸ್ವಾಮಿ ಸಮುದಾಯದ ಗೌರವ ಉಳಿಸುವ ಕೆಲಸ ಮಾಡುತ್ತಿಲ್ಲಬೇಕೆ? ಬಿಜೆಪಿ ಕರ್ನಾಟಕ ಪಕ್ಷ ದಲಿತ ಮತ್ತು ಮಹಿಳಾ ವಿರೋಧಿ ಧೋರಣೆಯು ಇವರೆಲ್ಲರಿಗೂ ಕೂಡ ಸಾಮಾನ್ಯ ಸಂಗತಿ ಅಂತ ಅನಿಸ್ತಾ ಇದೆ. ಧರ್ಮಗಳ ನಡುವೆ ವಿಷಬೀಜ ಬಿತ್ತುವ ಬಿಜೆಪಿ ಕರ್ನಾಟಕ ಪಕ್ಷವು ಮುಂದುವರೆದು ಜಾತಿಗಳ ನಡುವೆ ಹುಳಿಹಿಂಡುತ್ತಿದೆ. ದಲಿತರ ಬಗ್ಗೆ ಬಿಜೆಪಿಗಿರುವ ಧೋರಣೆಯು ಬಿಜೆಪಿಯ ಶಾಸಕ ಮುನಿರತ್ನ ಬಾಯಿಯ ಮುಖಾಂತರ ಹೊರಬಂದಿದೆ. ದಲಿತರ ಬಗೆಗಿನ ಹೀನಾಯ ನಿಂದನೆಯ ಬಗ್ಗೆ ಬಿಜೆಪಿ ಇದುವರೆಗೆ ಯಾವುದೇ ಮಾತನಾಡದಿರುವುದು ಕನಿಷ್ಠ ವಿಷಾದ ವ್ಯಕ್ತಪಡಿಸದೇ ಇರುವಂಥದ್ದು ಮೌನಂ ಸಮ್ಮತಿ ಲಕ್ಷಣಂ ಎಂಬ ಮಾತಿಗೆ ಪುಷ್ಟಿ ನೀಡುವಂತಿದೆ. ಬಿಜೆಪಿ ಸಾರ್ವಜನಿಕವಾಗಿ ರಾಜ್ಯದ ದಲಿತರಲ್ಲಿ ಕ್ಷಮೆ ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಕಟುವಾಗಿ ಟೀಕೆಯನ್ನ ಮಾಡಿದೆ. ಇದರ ಜೊತೆಗೆ ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ಬಿಜೆಪಿಯ ಸಂಸದ ಸಿ.ಎನ್. ಮಂಜುನಾಥ್ ಇತ್ತೀಚೆಗಷ್ಟೇ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಗೆದ್ದಂತಹ ದೇವೇಗೌಡರ ಅಳಿಯ ಕುಮಾರಸ್ವಾಮಿಯವರ ಅಕ್ಕನ ಪತಿ ಈ ಸಿ.ಎನ್. ಮಂಜುನಾಥ್ ಅವರು ತಮ್ಮ ಸಮುದಾಯದ ಕುರಿತಾಗಿ ತಮ್ಮದೇ ಪಕ್ಷದ ಶಾಸಕರೊಬ್ಬರು ಮಾತನಾಡಿರುವಂತಹ ರೀತಿಯನ್ನ ಪ್ರಶ್ನೆ ಮಾಡಬಹುದಾಗಿತ್ತು. ಅಟ್ಲೀಸ್ಟ್ ಆ ಕುರಿತಾಗಿ ಪ್ರತಿಕ್ರಿಯೆಯನ್ನು ಕೊಡಬಹುದಾಗಿತ್ತು. ಆದ್ರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಈವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಅಂದಹಾಗೆ ಬಿಜೆಪಿಯ ಸಂಸದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಪೊಲಿಟಿಕ್ಸ್ಗೆ ಬರೋದಕ್ಕೆ, ರಾಜಕಾರಣಕ್ಕೆ ಎಂಟ್ರಿ ಕೊಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದೆ ಈ ಮುನಿರತ್ನ ನಾಯ್ಡು. ಇಷ್ಟೇ ಅಲ್ಲ, ಇದರ ಜೊತೆಗೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದಂತಹ ಸಿ.ಎನ್. ಮಂಜುನಾಥ್ ರವರನ್ನ ಹಾಡಿ ಹೊಗಳಿದ್ದಂತಹ ಮುನಿರತ್ನ ನಾಯ್ಡು ಅವರು, ನಾನು ಸಿ.ಎನ್. ಮಂಜುನಾಥ್ ರವರಿಗೆ ಪ್ರಾಣವನ್ನು ತ್ಯಾಗ ಮಾಡೋಕೆ ಸಿದ್ಧನಿದ್ದೇನೆ ಎನ್ನುವಂತಹ ಘೋಷಣೆಯನ್ನ ಆ ವೇದಿಕೆಯಲ್ಲಿ ಮಾಡಿದ್ರು. ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಬಿಜೆಪಿಗೆ ಸೇರ್ಪಡೆಯಾಗುವ ಮುನ್ನ ಇಂತಹ ಹೇಳಿಕೆಯನ್ನ ಕೊಟ್ಟು ಆ ಮೂಲಕ ಆರ್ ನಗರ ಕ್ಷೇತ್ರದಲ್ಲಿ ತನ್ನ ಬಲ ಪ್ರದರ್ಶನವನ್ನ ಮಾಡಿದ್ರು ಈ ಮುನಿರತ್ನ ನಾಯ್ಡು ಅವರು. ಸೊ ಅದಾದ ನಂತರ ಸಿ.ಎನ್. ಮಂಜುನಾಥ್ ರವರು ಬಿಜೆಪಿಗೆ ಸೇರ್ತಾರೆ. ಅದಾದ ಬಳಿಕ ನಡೆದದ್ದೆಲ್ಲ ಇತಿಹಾಸ ನಮಗೆಲ್ಲ ಗೊತ್ತೇ ಇದೆ. ಸಂಸದರಾಗಿ ಸಿ.ಎನ್. ಮಂಜುನಾಥ್ ರವರು ಆಯ್ಕೆಯಾಗ್ತಾರೆ ಬಿಜೆಪಿ ಹಾಗೆ ಜೆಡಿಎಸ್ನ ಜಂಟಿ ಅಭ್ಯರ್ಥಿಯಾಗಿ. ಸೊ ಅಲ್ಲಿಗೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಕೂಡ ಈ ಬಿಜೆಪಿಯ ಕೊಳಕು ಮನಸ್ಥಿತಿಯ ಶಾಸಕ ಈ ಮುನಿರತ್ನ ನಾಯ್ಡು ರವರ ಹಂಗಿನಲ್ಲಿದ್ದಾರೆ. ಸೊ ಪರಿಸ್ಥಿತಿ ಹೀಗಿರುವಾಗ ಒಕ್ಕಲಿಗ ಸಮುದಾಯದ ಕುರಿತಾಗಿ ಅಥವಾ ಯಾವುದೇ ಸಮುದಾಯದ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟರು ಕೂಡ, ಎಂತಹದ್ದೇ ಹೇಳಿಕೆಯನ್ನು ಕೊಟ್ಟರು ಕೂಡ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಏನೂ ಮಾಡೋಕ್ಕಾಗದ, ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋಕ್ಕಾಗದ ಸ್ಥಿತಿಯಲ್ಲಿದ್ದಾರೆ. ಸೊ ಟೋಟಲಿ ಈ ಸಿ.ಎನ್. ಮಂಜುನಾಥ್ ಆಗಿರ್ಬೋದು ಅಥವಾ ಈ ದೇವೇಗೌಡರ ಫ್ಯಾಮಿಲಿ ಏನಿದೆ ಅವರೆಲ್ಲರೂ ಕೂಡ ಬಿಜೆಪಿಯ ಹಂಗಿನಲ್ಲಿದ್ದಾರೆ. ಅದರ ಜೊತೆಗೆ ಎಸ್ಪೆಷಲಿ ಸಿ.ಎನ್. ಮಂಜುನಾಥ್ ರವರು ಮುನಿರತ್ನ ನಾಯ್ಡುನ ಹಂಗಿನಲ್ಲಿದ್ದಾರೆ. ಒಕ್ಕಲಿಗ ಸಮುದಾಯದ ಕುರಿತಾಗಿ ನಿಂದನೆಯನ್ನ ಮಾಡಿದ್ದಾರೆ, ಮಹಿಳೆಯ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದ್ರು ಕೂಡ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ.ಎನ್. ಮಂಜುನಾಥ್ ರವರ ಸಹೋದರನು ಆಗಿರುವಂತಹ ಒಕ್ಕಲಿಗ ಸಂಘದ ಅಧ್ಯಕ್ಷರು ಆಗಿರುವಂತಹ ಸಿ.ಎನ್. ಬಾಲಕೃಷ್ಣ ಏನ್ ಮಾಡ್ತಾ ಇದ್ದಾರೆ? ಅವರಾದ್ರೂ ಮುನಿರತ್ನ ನಾಯ್ಡು ಕೊಟ್ಟಿರುವಂತಹ ಈ ಹೇಳಿಕೆಯನ್ನ ಖಂಡಿಸಬೇಕಾಗಿತ್ತು. ಆದ್ರೆ ಇದ್ಯಾವುದನ್ನು ಈ ಬಾಲಕೃಷ್ಣ ಅವರು ಮಾಡಿಲ್ಲ. ಮುನಿರತ್ನ ಕೊಟ್ಟಿರುವಂತಹ ಹೇಳಿಕೆ ಕುರಿತಾಗಿ ಬಾಲಕೃಷ್ಣ ಅವರು ಕೂಡ ಬಿಟ್ಟಿಕಂದಿಲ್ಲ. ಸೊ ಅಷ್ಟರ ಮಟ್ಟಿಗಿದೆ ಈ ಬಿಜೆಪಿಯ ಶಾಸಕ ಮುನಿರತ್ನ ನಾಯ್ಡು ಹಾಗೆ ಈ ದೇವೇಗೌಡರ ಕುಟುಂಬಕ್ಕೆ ಸೇರಿದಂತಹ ಸದಸ್ಯರುಗಳ ಬಾಂಧವ್ಯ. ಮುನಿರತ್ನ ನಾಯ್ಡುನಂತಹ ಮಹಿಳಾ ನಿಂದಕ, ಜಾತಿ ನಿಂದಕ ವಿಧಾನಸೌಧದಲ್ಲಿ ಕೂರಲು ನಾಲಾಯಕ್. ಅರ್ಹತೆನೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಅರ್ಹತೆಯಲ್ಲಿ ಎಲೆಕ್ಷನ್ಗೆ ನಿಲ್ಲಬೇಕಾದ್ರೆ ಒಂದು ಅರ್ಹತೆ ಇದೆ, ಒಂದು ಕಂಡೀಷನ್ ಇದೆ. ಏನು ಅಂತ ಹೇಳಿದ್ರೆ ಮಾನಸಿಕ ಸ್ಥಿಮಿತತೆ ಇರಬೇಕು ಅಂತಿದೆ. ಮೆಂಟಲ್ ಕಂಡೀಷನ್ ತುಂಬ ಸ್ಟೇಬಲ್ ಆಗಿರಬೇಕು ಅಂತೇಳಿ. ದಿಸ್ ಈಸ್ ಅನ್ಸ್ಟೇಬಲ್ಡ್ ಮೈಂಡ್ ಇದು ಮುನಿರತ್ನ ನಾಯ್ಡು
ಮನಸ್ಥಿತಿ ಇದೆಯಲ್ಲ, ಅನ್ಸ್ಟೇಬಲ್ ಮೈಂಡು. ಒಬ್ಬ ಜಾತಿ ನಿಂದಕ, ಮಹಿಳಾ ನಿಂದಕ ಹೇಗೆ ವಿಧಾನಸೌಧದಲ್ಲಿ ಕೂತು ಈ ರಾಜ್ಯದಲ್ಲಿ ಕಾನೂನನ್ನು ಮಾಡ್ಲಿಕ್ಕೆ ಸಾಧ್ಯ? ಸಂಸ್ಕೃತಿಯ ಬಗ್ಗೆ ಊರೆಲ್ಲ ಭಾಷಣ ಮಾಡ್ಕೊಂಡು ತಿರುಗಾಡುತ್ತಾರೆ RSSನವರು. ಈಗ 2-3 ದಿವಸದಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ, BJPಯವರನ್ನು ಕರೆದು ಕ್ಲಾಸ್ ತೆಗೆದುಕೊಂಡ RSSನ ಎಲ್ಲ ಬೊಗಳೆ ನ್ಯೂಸ್ಗಳು, ಎಲ್ಲ ಬೋಗಸ್ ಸುದ್ದಿಗಳು. ಆ್ಯಕ್ಚುಲಿ RSSಗೆ ಅಂತಹ ತಾಕತ್ತಾಗಲಿ ಅಂತಹ ದಮ್ಮಾಗಲಿ ಇಲ್ಲ BJPಯ ಮೇಲೆ. ಇಟ್ ಈಸ್ ವೆರಿ ಕ್ಲಿಯರ್ಲಿ ವಿ ಕ್ಯಾನ್ ಸೇ. ಬಟ್ RSSನವರು ಊರಿಗೆಲ್ಲ ಪ್ರಚಾರ ಮಾಡ್ತಾರೆ, ಭಾಷಣ ಮಾಡಿಕೊಂಡು. ಆ ಪ್ರಭಾಕರ್ ಭಟ್ ಇಂತಹ ತುಂಬ RSSನ ಮುಖಂಡರು ಊರಿಗೆಲ್ಲ ಮಹಿಳೆಯರ ಬಗ್ಗೆ, ನಾರಿಯರ ಬಗ್ಗೆ, ಮೋದಿ ನೋಡಿ ನಾರಿ ಶಕ್ತಿ ಘೋಷಣೆಗಳು. RSSನವರು ತಾಕತ್ತಿದ್ರೆ, ಅವರಿಗೆ ದಮ್ಮಿದ್ರೆ, ತಾಕತ್ತಿದ್ರೆ, RSSನ ಮುಖಂಡರಿಗೆ ನಿಜಕ್ಕೂ ತಾಕತ್ತಿದ್ರೆ, ಕೇಶವ ಕೃಪದಲ್ಲಿರುವಂತಹ ದ ಸೋ ಕಾಲ್ಡ್ ಇನ್ಫ್ಲೂಯೆನ್ಷಿಯಲ್ RSSನ ಲೀಡರ್ಗಳು, ತಮ್ಮನ್ನು ತಾವು ಪ್ರಭಾವಿಗಳು ಅಂತೇಳಿ ಯಾರು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೋ ಅವರಿಗೆ ತಾಕತ್ತು ದಮ್ಮೇನಾದ್ರೂ ಇದ್ರೆ ರಾಜ್ಯ BJPಯಲ್ಲಿ ಇರುವಂತಹ ವಿಜಯೇಂದ್ರ ಮತ್ತು ಅಶೋಕ್ಗೆ ಹೇಳಬೇಕು. ಇಬ್ಬರಿಗೆ ಮಹಾನುಭಾವರು ಇದಾರಲ್ಲ, ಅಶೋಕ ಅನ್ಫಿಟ್ ಲೀಡರು, ವಿಜಯೇಂದ್ರ ಅಪ್ಪನ ಕಡೆಯಿಂದ ಪ್ರೆಸಿಡೆಂಟ್ ಪೋಸ್ಟ್ ತೆಗೆದುಕೊಂಡಂತಹ ಪುಣ್ಯಾತ್ಮ. ಇವರಿಬ್ಬರಿಗೆ ಹೇಳಬೇಕು, ಆ MLAನ ತೆಗೆದು ಬಿಸಾಕಿ. RR ನಗರದಲ್ಲಿ ಆ್ಯಕ್ಚುಲಿ ಒಬ್ಬ BJP ನಾಯಕನಿಗೆ ಅನ್ಯಾಯ ಆಗಿದೆ ಮುನಿರತ್ನ ನಾಯ್ಡುವಿಂದ. ಅದನ್ನು RSSನವರಿಗೆ ಇದುವರೆಗೆ ಅವರು ಜೀವಮಾನದಲ್ಲಿ ಸರಿಪಡಿಸೋಕ್ಕಾಗಲ್ಲ. RSSನವರಿಗೆ ಅನ್ಯಾಯ ಆಗಿದೆ ಅಲ್ಲಿ. ಪಾಪ ಅವರು ಮುನಿರತ್ನ ನಾಯ್ಡು ವಿರುದ್ಧ ಹೈಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಆ ಪುಣ್ಯಾತ್ಮ. RSSನವರಿಗೆ ಆ ಅನ್ಯಾಯವನ್ನು ಸರಿಪಡಿಸೋಕ್ಕಾಗಲ್ಲ. ಈ RSSನವರು ಊರಿಗೆಲ್ಲ ಹೇಳ್ಕೊಂಡು ತಿರುಗಾಡ್ತಾರೆ, ಭಾಷಣ ಮಾಡ್ಕೊಂಡು ತಿರುಗಾಡ್ತಾರೆ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಇವ್ರ ಮಾತನ್ನು BJPಯವರೇ ಕೇಳಲ್ಲ. ಇನ್ನು ಬೇರೆಯವ್ರು ಯಾಕೆ ಕೇಳಬೇಕು? ಏನು ಯಾವ ಗ್ರಾಚಾರ ಅಂತೇಳಿ ಕೇಳಬೇಕು. ಇದು ಒಂದು ಅಂಶ. ಮತ್ತೆ ಮುನಿರತ್ನ ನಾಯ್ಡು ಅಂತಹ ಒಬ್ಬ ಶಾಸಕನನ್ನ ವಿಧಾನಸೌಧದಲ್ಲಿ ಯಾಕೆ ಕೂರಿಸ್ಬೇಕು? ನಾವು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ನಮ್ಮ ರಾಜಕೀಯ ಇತಿಹಾಸ, ನಮ್ಮ ಸಂಸದೀಯ ಮತ್ತು ಪ್ರಜಾತಂತ್ರದ ಇತಿಹಾಸ, ನಾವು ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಇತಿಹಾಸ, ಅನುಭವ ಮಂಟಪ ಕಳೆದಂಥವ್ರು ನಾವು. ಮೈಸೂರು ಮಹಾರಾಜರು ಪ್ರಜಾಪ್ರತಿನಿಧಿ ವ್ಯವಸ್ಥೆಯನ್ನು ತಂದಂಥವರು. ಅಂತಹ ವ್ಯವಸ್ಥೆಯ ಮುಖಾಂತರ ಬಂದಂತಹ ವಿಧಾನಸೌಧದಲ್ಲಿ ಇಂತಹ ಒಬ್ಬ ನಾಲಾಯಕ್ಕು, ಅಯೋಗ್ಯ ಒಬ್ಬ MLAಯನ್ನು ಕರ್ಕೊಬಂದು ಕೂರಿಸಿ ಆತ ಒಂದು ಕಾನೂನಿನ ಭಾಗವಾಗಿ, ಸರ್ಕಾರದ ಭಾಗವಾಗಿ ಇರ್ತಾನೆ ಅಂತ ಹೇಳಿದ್ರೆ ನಮಗೆ ನಾವು ನಾಚಿಕೆ ಪಡ್ಕೋಬೇಕು, ನಮಗೆ ನಾವು ಅಸಹ್ಯ ಪಡ್ಕೋಬೇಕು. ಯಾಕೆ ನಾವು ಇಷ್ಟೊಂದು ಹೈಲೈಟ್ ಮಾಡ್ತಾ ಇದೀವಿ ಮುನಿರತ್ನ ನಿಂದನೆ ಮಾಡಿರುವಂತಹ ವಿಚಾರವನ್ನ ಅಂದ್ರೆ, ಈ ಮುನಿರತ್ನ ಅವರು ಬಳಕೆ ಮಾಡಿರುವಂತಹ ಶಬ್ದಗಳು ಸಾಕಷ್ಟು ಜನ ಕೇಳಿದ್ದೀರಾ, ನಮ್ಮ ವೀಕ್ಷಕರು ಕೇಳಿದ್ರು. ಅದನ್ನ ಹಂಗೆ ರಾಗ್ ಹಾಕ್ಬಿಡಿ, ಬೀಪ್ ಎಲ್ಲ ಹಾಕ್ಬಿಡಿ ಮುನಿರತ್ನ, ಸೊ ದಟ್ ಮುನಿರತ್ನ ಏನ್ ಹೇಳಿದ್ದಾರೆ ಈ ಮಹಿಳೆಯರ ಕುರಿತಾಗ್ಲಿ ಆಗ್ಲಿ ಅಥವಾ ದಲಿತರ ಕುರಿತಾಗಿ ಆಗ್ಲಿ ಅದು ನಮಗೆ ಗೊತ್ತಾಗ್ಬೇಕು ಎನ್ನುವಂತಹ ರಿಕ್ವೆಸ್ಟ್ ಅನ್ನು ಮಾಡಿದ್ರು. ಆದ್ರೆ ಆ ಆಡಿಯೋವನ್ನ ಪ್ಲೇ ಮಾಡೋಕ್ಕಾಗದಂತಹ ರೀತಿಯಲ್ಲಿವೆ ಈ ಮುನಿರತ್ನ ಆಡಿರುವಂತಹ ಆ ಮಾತುಗಳು. ಒಂದು ಆ ಆಡಿಯೋದಲ್ಲಿ ಒಂದ್ ಕಡೆ ಬೀಪ್ ಹಾಕುವಂತ ಪ್ರಯತ್ನವನ್ನ ಪಟ್ವಿ. 1 ನಿಮಿಷ ಬರೀ ಬೀಪ್ ಸೌಂಡೇ. ಯಾಕಂತ ಹೇಳಿದ್ರೆ 1 ನಿಮಿಷ ಈ ನಾಲಾಯಕ್ MLA, BJP MLA, RSSನವರ ಕೃಪಕಟಾಕ್ಷದಿಂದ BJPಗೆ ಸೇರ್ಕೊಂಡಂತ ಒಬ್ಬ MLA 1 ನಿಮಿಷ ಬಳಸಿರುವಂತಹ ಪದಗಳನ್ನು ನೋಡಿದ್ರೆ ಬಹುಶಃ ನನ್ನ ಪ್ರಕಾರ ವಿಧಾನಸೌಧದ ಒಳಗಡೆ ಕೂರ್ಲಿಕ್ಕೆ ಒಬ್ಬ ನಾಲಾಯಕ್ಕು MLA ಯಾರು ಅಂತ ಹೇಳಿದ್ರೆ ಮುನಿರತ್ನನ್. RSSನವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ನಂದು. ಏನು ಮಾಡ್ತಾರೆ RSSನವರು? ಏನು ಮಾಡೋಕ್ಕೆ ಸಾಧ್ಯ? RSSನವರಿಗೆ MLA ಮುನಿರತ್ನ ಕೇಸಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಏನು ಶೋಕಾಸ್ ನೋಟಿಸ್? ಹೂ ಕೇರ್ಸ್ ಅಬೌಟ್ BJP? ಶೋಕಾಸ್ ನೋಟಿಸು ಕೊಟ್ಟು ಹೋಗಿ ಅತ್ಲಾಗೆ ಅಂತ ಹೇಳಿ ಹೇಳ್ಬಿಡ್ತಾರೆ ಮುನಿರತ್ನ ನಾಯ್ಡು ಬೇಕಾದ್ರೆ BJPಯವರಿಗೆ. ಈ ಡೋಂಟ್ ಕೇರ್. ಸೊ ಇದು ಪ್ರಮುಖವಾಗಿರುವಂತಹ ಅಂಶ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಲತಾ, ಈ ಸಂದರ್ಭದಲ್ಲಿ ಹೇಳಲೇಬೇಕು ನಾವು. ಕಳೆದ ವರ್ಷ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಟ ಉಪೇಂದ್ರ ಅವರು ಫೇಸ್ಬುಕ್ ಲೈವ್ನಲ್ಲಿ ಒಂದು ಪದ ಬಳಕೆಯನ್ನು ಮಾಡಿದ್ರು. ಖಂಡನಾರ್ಹ ಪದ ಬಳಕೆ, ಅವಹೇಳನಕಾರಿ ಪದ ಬಳಕೆ. ಉಪೇಂದ್ರ ಬಳಸಿದಂತಹ ಪದವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆಗ ಇಡೀ ದಲಿತ ಸಂಘಟನೆಗಳು ಉಪೇಂದ್ರ ವಿರುದ್ಧ ಹೋರಾಟವನ್ನು ಕೈಗೊಂಡಿದ್ವು. ಈಗ ನೋಡಿ, ಒಂದು ಕಡೆ ಒಕ್ಕಲಿಗ ಮಹಿಳೆಯರ ಬಗ್ಗೆ ಕೆಟ್ಟ ಪದ, ದಲಿತರ ಬಗ್ಗೆ ಕೆಟ್ಟ ಪದ, ಜೊತೆಗೆ ಒಕ್ಕಲಿಗರು ಮತ್ತು ದಲಿತರ ನಡುವೆ ತಂದಿಡುವಂಥ ಕಿತಾಪತಿಯನ್ನು ಮಾಡಿರುವಂತಹ ಮುನಿರತ್ನ ನಾಯ್ಡುನನ್ನು ಯಾಕೆ ನಾವು ವಿಧಾನಸೌಧದ ಒಳಗಡೆ ಬಿಟ್ಕೋಬೇಕು? ವೈ ವಿ ಶುಡ್ ಎಲೋ ಹಿಮ್ ಆಸ್ MLA? ವಿಧಾನಸೌಧದ ಒಳಗಡೆ ಯಾಕೆ ಕೂರ್ಲಿಕ್ಕೆ ಬಿಡಬೇಕು? ಈ ಶುಡ್ ಕ್ವಿಟ್. BJPಯವರಿಗೆ ತಾಕತ್ತೇನಾದರೂ ಇದ್ದರೆ, ಬಸವರಾಜ ಬೊಮ್ಮಾಯಿಗೆ ಏನಾದರೂ ದಮ್ಮು ತಾಕತ್ತೇನು ಡೈಲಾಗ್ ಹೊಡೆದಿದ್ರಲ್ಲ ಅದೇನಾದರೂ ಇದ್ದರೆ ಮುನಿರತ್ನ ನಾಯ್ಡು ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಲೆಟ್ ವಿ ಫೇಸ್ ದಿ ಬೈ ಎಲೆಕ್ಷನ್, ಮತ್ತು
ಮುನಿರತ್ನ ನಾಯ್ಡುಗೆ ಟಿಕೆಟ್ ಕೊಡಬೇಡಿ ಫಸ್ಟ್ ಆಫ್ ಆಲ್. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಬಿ ಜೆ ಪಿಯವರಿಗೆ ಕೆಲಸ ಮಾಡಬೇಕು. ಲಂಚದ ಆಮೇಲೆ ಈ ಪ್ರಕರಣದಲ್ಲಿ ಇನ್ ಕೇಸ್ ಬರೀ ಲಂಚ ಅಂತ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮುನಿರತ್ನ ನಾಯ್ಡು ಪರ ಬಿ ಜೆ ಪಿಯವರು ದೊಂಬಿ ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರು, ನಮ್ಮ ನಾಯಕನಿಗೆ ಅನ್ಯಾಯ ಆಗಿದೆ ಅಂತೇಳಿ. ಆತ ಮಾಡಿರುವಂಥ ಇನ್ನೊಂದು ಕಚಡ ಕೆಲಸ ಜನಕ್ಕೆ ಗೊತ್ತಾಗಿರೋದ್ರಿಂದಾಗಿ ಬಿ ಜೆ ಪಿಯವರು ತಕ್ಕ ಮಟ್ಟಿಗಾದರೂ ಸುಮ್ಮನೆ ಇದ್ದಾರೆ. ಇಲ್ಲದಿದ್ದರೆ ಈ ವಿಜಯೇಂದ್ರ, ಅಶೋಕ್ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ವಿಜಯೇಂದ್ರ ಮತ್ತು ಉಳಿದ ನಾಯಕರು ಸಿ ಟಿ ರವಿ ಇಂಥವ್ರು ತುಂಬ ಜನ ಇದ್ದಾರೆ. ಇವರೆಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಇನ್ ಕೇಸ್ ಈ ಜಾತಿ ನಿಂದನೆ ಮತ್ತು ಮಹಿಳಾ ನಿಂದನೆಯ ವಿಷಯ ಗೊತ್ತಾಗದೇ ಇದ್ದರೆ. ಸೊ ಅನ್ಫಿಟ್ ಒಬ್ಬ ನಾಲಾಯಕ್ MLA ವಿಧಾನಸೌಧಕ್ಕೆ ಕಾಲಿಡಬಾರ್ದು, ವಿಧಾನಸಭೆಯ ಒಳಗಡೆ ಕೂರಬಾರ್ದು. ಆಗಲಿ RR ನಗರ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಗಲಿ ಬಿ ಜೆ ಪಿಯವರೇ ಗೆದ್ದು ಬರಲಿ ಬೇಕಾದರೆ. ಬಟ್ ನಾಟ್ ಅಗೇನ್ ಮುನಿರತ್ನ ನಾಯ್ಡು ಇಂತಹ ಒಬ್ಬ ನಾಲಾಯಕ್ MLAಗೆ ಟಿಕೆಟ್ ಕೊಟ್ಟರೆ ಇದೆಯಲ್ಲ, ಬಿ ಜೆ ಪಿಯವರಿಗೆ ಮತ್ತು RSSನವರಿಗೆ ಮಾನ ಮರ್ಯಾದೆ ಇಲ್ಲ ಅಂತಲೇ ಅರ್ಥ. ಮಾನ ಮರ್ಯಾದೆ. ಬಟ್ ಭಾಷಣ ಮಾತ್ರ ಚೆನ್ನಾಗಿ ಮಾಡ್ತಾರೆ RSSನವರು. ತಾಯಿಯಂದರು, ಸಹೋದರಿಯರು, ಅವ್ರ ಭಾಷಣಗಳು ಕೇಳಬೇಕು. ಏನು ರೋಮಾಂಚನಕಾರಿ ಭಾಷಣ. ಉಂಗುಷ್ಟದ ಹಿಂಗೆ ಎತ್ಕೊಂಡು ಧ್ವನಿಯಿಂದ ಹಿಂಗೆ ಎತ್ಕೊಂಡು ಭಾಷಣ ಮಾಡ್ತಾರೆ. ಅದನ್ನ ಕೆಲಸ ಮಾಡಬೇಕು ಫಸ್ಟು. ಸೊ ಮತ್ತೊಂದು ವಿಚಾರ ಇಲ್ಲಿ ನೆನಪಾಗುತ್ತೆ. ಮಹಿಳೆಯರ ಕುರಿತಾಗಿ ಉದ್ದುದ್ದ ಭಾಷಣವನ್ನ ಮಾಡುವಂತಹ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ವರ್ಷ ನಡೆದಂತಹ ಏನು ಪ್ರತಿಭಟನೆ, ಕುಸ್ತಿಪಟುಗಳು, ಮಹಿಳಾ ಕುಸ್ತಿಪಟುಗಳು ಏನು ಪ್ರತಿಭಟನೆಯನ್ನ ನಡೆಸಿದ್ರು ಬ್ರಿಜ್ಭೂಷಣ್ ಸಿಂಗ್ ಅವರ ವಿರುದ್ಧ. ಆ ಟೈಮ್ನಲ್ಲಿ ವಿನೇಶ್ ಫೋಗಟ್ ಸೇರಿದಂತೆ ಮತ್ತಿತರ ಮಹಿಳಾ ಕುಸ್ತಿಪಟುಗಳಿಗೆ ಏನ್ ಮಾಡಿದ್ರು ಎನ್ನುವಂತಹದ್ದು ನಮಗೆಲ್ಲ ಗೊತ್ತೇ ಇದೆ. ಸೊ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಕ್ರಮವನ್ನೇ ಕೈಗೊಂಡಿರಲಿಲ್ಲ ಬಿ ಜೆ ಪಿಯ ನಾಯಕರು. ಇವ್ರದ್ದು ಇಡೀ ಸರಣಿಗಳೇ ಇಂಥದ್ದು, ಬಿ ಜೆ ಪಿಯವ್ರದ್ದು ಸರಣಿನೇ ಅಂಥದ್ದು. ಬರೀ ಭಾಷಣ, ಬೊಗಳೆ ನನಗೆ ಪರ್ಟಿಕ್ಯುಲರ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ, ನಾಯ್ಡು ಘಟನೆಗೆ ಸಂಬಂಧಪಟ್ಟ ಹಾಗೆ ಲತಾ, RSSನವರು ಏನು ಮಾಡ್ತಾ ಇದ್ದಾರೆ, ಏನು ಮತ್ತೆ ಸಂಸ್ಕೃತಿಯ ಪಾಠ ಹೇಳಿಕೊಟ್ಟಿರುವಂಥದ್ದು RSSನವರು. ಹಾಗಾದ್ರೆ ಕೇಶವ ಕೃಪಾ ಕೃಷ್ಣನ ಹೆಸರಲ್ಲಿ ಇರುವಂತಹ ಬಿಲ್ಡಿಂಗು, ಸದನ, ಅಲ್ಲಿರುವಂತಹ RSSನವರು ಕೃಷ್ಣ ಏನು ಮಾಡ್ದ ಮಹಾಭಾರತದಲ್ಲಿ? ದ್ರೌಪದಿಯ ಮಾನವನ್ನ ಕಾಪಾಡ್ದ. ಕನಿಷ್ಠ ಪಕ್ಷ ಅದನ್ನು ಇಲ್ಲಿ ಮಾಡಿ, ಕನಿಷ್ಠ ಪಕ್ಷ ನಿಮ್ಮ ಸಂಸ್ಕೃತಿಯ ನಿಜವಾದ ಸಂಸ್ಕೃತಿಯ ರಕ್ಷಕರು, ಮಹಿಳೆಯರಿಗೆ ನಿಜಕ್ಕೂ ನೀವು ಗೌರವವನ್ನು ಕೊಡ್ತೀರಿ ಅನ್ನುವಂಥದ್ದನ್ನು ಅಟ್ಲೀಸ್ಟ್ ಕಣ್ಣಿಗೆ ಕಾಣುವ ರೀತಿಯಲ್ಲಾದರೂ ಮಾಡಿ. ಆಮೇಲೆ ಬೇಕಾದರೆ ಭಾಷಣ ಮಾಡ್ಕೊಂಡು ಊರೆಲ್ಲ ತಿರುಗಾಡಿ, ಪರವಾಗಿಲ್ಲ. ಬಟ್ ಯು ಶುಡ್ ಡೀಲ್ ವೆರಿ ಟಫ್ ವಿತ್ ದಿಸ್ ಫೆಲೋ ಮಿಸ್ಟರ್ ಮುನಿರತ್ನ ನಾಯ್ಡು, ಕೊರಂಗು ಕೃಷ್ಣನ ಅಣ್ಣ, ಒಂದು ಕಾಲದ ರೌಡಿ ಶೀಟರ್, ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್ ಕೊರಂಗು ಕೃಷ್ಣನ ಅಣ್ಣ ಮುನಿರತ್ನ ನಾಯ್ಡು ವಿಚಾರದಲ್ಲಿ.